ಎಲ್ಲೋ ನಡೆದಿರುವ ಒಂದು ಯುದ್ಧ ಹರಡುವ ತಲ್ಲಣ ಸಣ್ಣದಲ್ಲ. ಇರಾನ್ ವಿರುದ್ಧದ ಅಮೆರಿಕ ಇಸ್ರೇಲ್ ಯುದ್ಧ ಅಲ್ಲಿನ ಅಮಾಯಕರ ಸಾವುಗಳ ಕಾರಣಕ್ಕೆ ಒಂದ್ ಕಡೆ ಜಗತ್ತಿನಾದ್ಯಂತ ಮನಸ್ಸುಗಳನ್ನ ಸುಡ್ತಿದೆ, ಮತ್ತೊಂದು ಕಡೆ ಖಂಡಿತವಾಗಿಯೂ ಅದು ಜಗತ್ತಿನಾದ್ಯಂತ ಆರ್ಥಿಕತೆಯನ್ನೂ ಸುಡ್ತಾ ಇದೆ. ಯಾರದ್ದೋ ತಪ್ಪು, ಯಾರದ್ದೋ ಪ್ರತಿಷ್ಠೆ, ಯಾರದ್ದೋ ದುರಹಂಕಾರ, ಯಾರದ್ದೋ ರಾಜಕೀಯ ಮೇಲಾಟ ಈ ಜಗತ್ತಿನ ಶಾಂತಿ ನೆಮ್ಮದಿಯನ್ನ ನುಂಗ್ ಹಾಕ್ತಿರುವಾಗ ಅಷ್ಟೇ ದೊಡ್ಡದಾಗಿ ಕಾಡ್ತಿರೋದು ತೈಲ ಬಿಕ್ಕಟ್ಟು. ಜಾಗತಿಕ ತೈಲ ಸರಬರಾಜಿನಲ್ಲಿ ಮಹತ್ವದ ಪಾತ್ರ ವಹಿಸುವ ಹೋರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿನ ತೈಲ ಸಂಸ್ಕರಣಾ ಘಟಕಗಳ ಮೇಲೂ ದಾಳಿ ನಡೆದಿರೋದ್ರಿಂದ ಅವು ಮುಚ್ಚಿವೆ. ಇದರಿಂದಾಗಿ ತೈಲ ಸರಬರಾಜಿನಲ್ಲಿ ಆಗುವ ವ್ಯತ್ಯಯ ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ. ಮೊದಮೊದಲು ಬೆಲೆ ಏರಿಕೆಯ ಬಿಸಿ ತಟ್ಟಬಹುದು. ಯುದ್ಧ ಕಾಲ ಮುಂದುವರೆದಂತೆ ತೈಲ ದಾಸ್ತಾನು ಮುಗಿತಾ ಬಂದಂತೆ ಆತಂಕವೂ ಹೆಚ್ಚುತ್ತೆ. ಯಾವುದೇ ಚಟುವಟಿಕೆ ಒಂದನ್ನೊಂದು ಅವಲಂಬಿಸಿದ ಸರಪಳಿಯಾಗಿರೋದ್ರಿಂದ ಜಗತ್ತಿನ ಓಟವೇ ನಿಲ್ಲುವಂತಹ ಘಾತಕ ಸ್ಥಿತಿ ತಲೆದೋರುತ್ತೆ. ಹಾಗಾದ್ರೆ ತೈಲ ಸರಬರಾಜು ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ? ಅದರಲ್ಲಿ ಯಾರದ್ದೆಲ್ಲ ಪಾರಮ್ಯ ಇದೆ? ತೈಲ ನಿಕ್ಷೇಪ ಎಲ್ಲೆಲ್ಲಿ ಹೇಗಿದೆ? ಸಂಘರ್ಷದ ಸಮಯದಲ್ಲಿ ಅದರ ಮೇಲೆ ಏನೆಲ್ಲ ಪರಿಣಾಮ ಉಂಟಾಗುತ್ತೆ? ಜಗತ್ತಿನ ರಾಜಕೀಯದ ಮೇಲೆ ತೈಲ ಬಿಕ್ಕಟ್ಟಿನ ಪ್ರಭಾವ ಏನು ಅನ್ನೋದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ತೈಲ ಮತ್ತು ಅನಿಲ ಉದ್ಯಮ ಜಾಗತಿಕ ಆರ್ಥಿಕತೆಯ ಪ್ರಮುಖ ಭಾಗ. ಟ್ರಿಲಿಯನ್ ಗಟ್ಟಲೆ ಡಾಲರ್ ಆದಾಯವನ್ನ ಇದು ಗಳಿಸ್ತಿದೆ. ಸಾರಿಗೆ, ವಿದ್ಯುತ್ ಮತ್ತು ಕೈಗಾರಿಕಾ ಉತ್ಪಾದನೆಗೆ ತೈಲ ಅತ್ಯಗತ್ಯವಾಗಿರೋದ್ರಿಂದ ದೈನಂದಿನ ಜೀವನ ಮತ್ತು ಆರ್ಥಿಕ ಚಟುವಟಿಕೆಗೆ ಈ ಉದ್ಯಮ ನಿರ್ಣಾಯಕ. ಮೊದಲನೇದು ಅಪ್ಸ್ಟ್ರೀಮ್ ಅಂದ್ರೆ ಅನ್ವೇಷಣೆ ಮತ್ತು ಹೊರತೆಗೆಯೋದು. ಎರಡನೇದು ಮಿಡ್ ಸ್ಟ್ರೀಮ್ ಅಂದ್ರೆ ಸಾರಿಗೆ ಮತ್ತು ಸಂಗ್ರಹಣೆ. ಮೂರನೇದು ಡೌನ್ ಸ್ಟ್ರೀಮ್ ಅಂದ್ರೆ ಸಂಸ್ಕರಣೆ ಮತ್ತು ವಿತರಣೆ. ಇದು ಜಾಗತಿಕ ನಿಕ್ಷೇಪಗಳಿಂದ ಕಚ್ಚಾ ತೈಲವನ್ನ ಅಂತಿಮ ಗ್ರಾಹಕರಿಗೆ ಸಾಗಿಸೋಕೆ ವ್ಯವಸ್ಥೆಯನ್ನ ಒಳಗೊಂಡಿರುವ ಸರಪಳಿ. ಖಂಡಗಳಾದ್ಯಂತ ತೈಲ ಸಾಗಾಣಿಕೆ ಅಂತಾರಾಷ್ಟ್ರೀಯ ಪೈಪ್ ಲೈನ್ಗಳು ಮತ್ತು ಬೃಹತ್ ಸಮುದ್ರ ಟ್ಯಾಂಕರ್ಗಳನ್ನ ಹೆಚ್ಚು ಅವಲಂಬಿಸಿದೆ. ಮೊದಲ ಹಂತ ಅಪ್ಸ್ಟ್ರೀಮ್ ತೈಲ ನಿಕ್ಷೇಪಗಳನ್ನ ಹುಡುಕೋದು ಮತ್ತು ಕಚ್ಚಾ ತೈಲ, ನೈಸರ್ಗಿಕ ಅನಿಲವನ್ನ ಹೊರತೆಗೆಯುವ ಹಂತ. ಇದಕ್ಕಾಗಿನೇ ತೊಡಗಿರುವ ಕಂಪನಿಗಳಿರುತ್ತೆ. ಅವು ಕಚ್ಚಾ ತೈಲ ನಿಕ್ಷೇಪಕ್ಕಾಗಿ ಜಗತ್ತಿನಾದ್ಯಂತ ಹುಡುಕುವ ಮತ್ತು ಹೊರತೆಗೆಯುವ ಸಂಸ್ಥೆಗಳಾಗಿವೆ. ಅಪ್ಸ್ಟ್ರೀಮ್ ವಿಭಾಗ ಹೆಚ್ಚಿನ ಅಪಾಯ, ಹೆಚ್ಚಿನ ಹೂಡಿಕೆ ಮತ್ತು ದೀರ್ಘ ಸಮಯವನ್ನ ಬೇಡುತ್ತೆ. ಪತ್ತೆ ಹಚ್ಚೋಕೆ ಮತ್ತು ಕೊರೆಯಲು ಸಮಯವನ್ನ ತೆಗೆದುಕೊಳ್ಳುತ್ತೆ. ಅಲ್ಲದೆ ಇದು ಹೆಚ್ಚು ತಾಂತ್ರಿಕವಾಗಿರುತ್ತೆ. ಮಿಡ್ ಸ್ಟ್ರೀಮ್ ಹಂತ ಹೊರತೆಗೆಯಲಾದ ಕಚ್ಚಾ ತೈಲ ಮತ್ತು ಅನಿಲವನ್ನ ಸಂಸ್ಕರಿಸಲು ಸಂಸ್ಕರಣಾಗಾರಗಳಿಗೆ ಸಾಗಿಸುವ ಜವಾಬ್ದಾರಿಯನ್ನ ಹೊಂದಿರುತ್ತೆ. ಪೈಪ್ಲೈನ್ಗಳು, ತೈಲ ಟ್ಯಾಂಕರ್ಗಳು ಮತ್ತು ರೈಲುಗಳ ಮೂಲಕ ಉತ್ಪಾದನಾ ಸ್ಥಳಗಳಿಂದ ಸಂಸ್ಕರಣಾಗಾರಗಳಿಗೆ ಕಚ್ಚಾ ತೈಲವನ್ನ ಸಾಗಿಸಲಾಗುತ್ತೆ. ಸಾಮಾನ್ಯವಾಗಿ ಸಂಸ್ಕರಣಾಗಾರಗಳ ಬಳಿ ಇರುವ ಶೇಖರಣಾ ಟರ್ಮಿನಲ್ಗಳು ಪೂರೈಕೆ ಅಡಚಣೆಗಳನ್ನು ನಿರ್ವಹಿಸಲು ತೈಲವನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಈ ಹಂತ ಸಹಜವಾಗಿಯೇ ಅಪ್ಸ್ಟ್ರೀಮ್ ಸಂಸ್ಥೆಗಳ ಯಶಸ್ಸಿನ ಮೇಲೆ ಅವಲಂಬಿತವಾಗಿದೆ. ಡೌನ್ ಸ್ಟ್ರೀಮ್ ಹಂತದಲ್ಲಿ ಸಂಸ್ಕರಣಾಗಾರಗಳು ಕಚ್ಚಾ ತೈಲವನ್ನ ಗ್ಯಾಸೋಲಿನ್, ಜೆಟ್ ಇಂಧನ ಮತ್ತು ಡೀಸೆಲ್ನಂತಹ ಸಿದ್ಧಪಡಿಸಿದ ಉತ್ಪನ್ನಗಳಾಗಿ ಸಂಸ್ಕರಿಸುತ್ತೆ. ಈ ಸಂಸ್ಕರಿಸಿದ ಉತ್ಪನ್ನಗಳನ್ನ ಸಣ್ಣ ಟ್ಯಾಂಕರ್ಗಳು, ಬಾರ್ಜ್ಗಳು, ಪೈಪ್ಲೈನ್ಗಳು ಮತ್ತು ಟ್ರಕ್ಗಳ ಮೂಲಕ ಚಿಲ್ಲರೆ ಮಾರಾಟ ಮಳಿಗೆಗಳು ಮತ್ತು ಅಂತಿಮ ಗ್ರಾಹಕರಿಗೆ ವಿತರಿಸಲಾಗುತ್ತೆ. ತೈಲ ಪೂರೈಕೆಯ ಜಾಗತಿಕ ಕಾರ್ಯಾಚರಣೆಯಲ್ಲಿ ಹೋರ್ಮುಜ್ ಜಲಸಂಧಿ ಮತ್ತು ಸುಯೇಜ್ ಕಾಲುವೆಯಂತಹ ಸಮುದ್ರ ಮಾರ್ಗಗಳು ನಿರ್ಣಾಯಕವಾಗಿವೆ. ಜಾಗತಿಕ ವ್ಯಾಪಾರದ ಸುಮಾರು 1/3 ಭಾಗ ಈ ಸಮುದ್ರ ಮಾರ್ಗಗಳ ಮೂಲಕ ಕಚ್ಚಾ ತೈಲ ಸಾಗಾಣೆಯ ಮೇಲೆ ಅವಲಂಬಿತವಾಗಿದೆ. ಮಾರುಕಟ್ಟೆ ವ್ಯವಸ್ಥೆಯನ್ನ ಷೇರುದಾರರ ಮೌಲ್ಯ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳ ಮೇಲೆ ಕೇಂದ್ರೀಕರಿಸಿದ ಅಂತಾರಾಷ್ಟ್ರೀಯ ತೈಲ ಕಂಪನಿಗಳು ಅಂದ್ರೆ IOCSಗಳು ನಿಯಂತ್ರಿಸುತ್ತೆ. ಪೂರೈಕೆ ಅಡಚಣೆಗಳ ಸಮಯದಲ್ಲಿ ಬೆಲೆ ಹೊಡೆತವನ್ನು ತಗ್ಗಿಸಲು ಕಾರ್ಯತಂತ್ರದ ದಾಸ್ತಾನುಗಳನ್ನು ಬಳಸಲಾಗುತ್ತೆ. ಜಾಗತಿಕ ತೈಲ ಪೂರೈಕೆ ವ್ಯವಸ್ಥೆಯಲ್ಲಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸೂಪರ್ ಮೇಜರ್ಗಳು ಮತ್ತು ಪರಿಶೋಧನೆ, ಉತ್ಪಾದನೆ, ವಿತರಣೆಯನ್ನು ನಿಯಂತ್ರಿಸುವ ಪ್ರಮುಖ ಲಾಜಿಸ್ಟಿಕ್ ಕಂಪನಿಗಳ ಸಂಯೋಜಿತ ಪಾತ್ರವಿರುತ್ತೆ. ಸೌದಿ ಅರೇಬಿಯಾದ ಸೌದಿ ಅರಾಮ್ಕೋ ವಿಶ್ವದ ಅತಿದೊಡ್ಡ ತೈಲ ಉತ್ಪಾದಕ ಕಂಪನಿ ಮತ್ತು ಅತ್ಯಂತ ಮೌಲ್ಯಯುತ ಇಂಧನ ಕಂಪನಿಯಾಗಿದೆ. ಜಾಗತಿಕ ತೈಲ ಪೂರೈಕೆಯ ಸರಿಸುಮಾರು 10% ಇದು ನಿಯಂತ್ರಿಸುತ್ತೆ. ರಾಷ್ಟ್ರೀಯ ತೈಲ ಕಂಪನಿಗಳು ಅಂದ್ರೆ NOCSಗಳ ಸಾಲಿನಲ್ಲಿ ಇರಾನ್, ವೆನಿಜುವೆಲಾ, ರಷ್ಯಾ ಮತ್ತು ಚೀನಾದ ಕಂಪನಿಗಳು ಸೇರಿದಂತೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಜಾಗತಿಕ ತೈಲ ಮತ್ತು ಅನಿಲ ನಿಕ್ಷೇಪಗಳ ಸುಮಾರು 88% ನಿಯಂತ್ರಿಸುತ್ತೆ. ಸೂಪರ್ ಮೇಜರ್ಗಳಾಗಿ US, UK, ನೆದರ್ಲ್ಯಾಂಡ್ಸ್ ಮತ್ತು ಫ್ರಾನ್ಸ್ನ ಅಂತಾರಾಷ್ಟ್ರೀಯ ತೈಲ ಸಂಸ್ಥೆಗಳು ದೈತ್ಯ ಪ್ರಾಬಲ್ಯ ಹೊಂದಿವೆ. ವಿಶ್ವದ
ಅಗ್ರ ಕಚ್ಚಾ ತೈಲ ಉತ್ಪಾದಕ ರಾಷ್ಟ್ರವಾಗಿ ಅಮೆರಿಕ ಪ್ರಬಲವಾಗಿದೆ. ಜಾಗತಿಕ ಪೂರೈಕೆಯಲ್ಲಿ ಅದು ಜಗತ್ತಿನ ಸುಮಾರು 20% ಪಾಲನ್ನ ಹೊಂದಿದೆ. ಇನ್ನು ಒಪೆಕ್ ರಾಷ್ಟ್ರಗಳು ಮತ್ತು ರಷ್ಯಾದಂತಹ ಮಿತ್ರ ರಾಷ್ಟ್ರಗಳನ್ನ ಒಳಗೊಂಡ ಒಪೆಕ್ ಪ್ಲಸ್ ಗುಂಪು ಜಾಗತಿಕ ಉತ್ಪಾದನೆಯ ಸುಮಾರು 35% ಮತ್ತು ಮೀಸಲುಗಳ 70% ನಿಯಂತ್ರಿಸುತ್ತೆ. ಇದು ಜಾಗತಿಕ ಬೆಲೆಗಳ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತೆ. ನಿರ್ದಿಷ್ಟ ವಲಯಗಳಲ್ಲಿ ಪ್ರಾಬಲ್ಯವಿರುವ ಪ್ರಮುಖ ಸಂಸ್ಥೆಗಳು ಅಂತಂದ್ರೆ ಲಾಜಿಸ್ಟಿಕ್ಸ್ ಮತ್ತು ಸಾರಿಗೆಯಲ್ಲಿ ರಷ್ಯಾದ ಟ್ರಾನ್ಸ್ನೆಫ್ಟ್ ವಿಶ್ವದ ಅತಿದೊಡ್ಡ ಪೈಪ್ಲೈನ್ ಜಾಲಗಳಲ್ಲಿ ಒಂದನ್ನು ನಿರ್ವಹಿಸುತ್ತೆ. ಆದರೆ ಯುಎಸ್ನ ಕಿಂಡರ್ ಮಾರ್ಗನ್ ಉತ್ತರ ಅಮೆರಿಕದ ಇಂಧನ ಲಾಜಿಸ್ಟಿಕ್ಸ್ ನಲ್ಲಿ ಪ್ರಮುಖವಾಗಿದೆ. ಸಂಸ್ಕರಣೆಯಲ್ಲಿ ಅಮೆರಿಕದ ವ್ಯಾಲೆರೋ ಎನರ್ಜಿ ಮತ್ತು ಚೀನಾದ ಸಿನೋಪೆಕ್ ವಿಶ್ವದ ಅತಿದೊಡ್ಡ ಕಂಪನಿಗಳಾಗಿವೆ. ಭಾರತೀಯ ತೈಲ ಪೂರೈಕೆ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಅಂದ್ರೆ ONGC ಅತಿದೊಡ್ಡ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಉತ್ಪಾದಕ ಸಂಸ್ಥೆಯಾಗಿದೆ. ಇದರ ಪಾಲು ದೇಶೀಯ ಉತ್ಪಾದನೆಯ ಸರಿಸುಮಾರು 71%ರಷ್ಟಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ IOCL ಅತ್ಯುನ್ನತ ಶ್ರೇಣಿಯದ್ದಾಗಿದೆ. ಇದು ಸಂಸ್ಕರಣಾಗಾರಗಳ ವಿಶಾಲ ಜಾಲ ಮತ್ತು 20,000 ಕಿಲೋಮೀಟರ್ಗಿಂತ ಹೆಚ್ಚಿನ ಪೈಪ್ಲೈನ್ಗಳನ್ನು ನಿರ್ವಹಿಸುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂದ್ರೆ RIL ಗುಜರಾತ್ನ ಜಾಮ್ನಗರದಲ್ಲಿ ವಿಶ್ವದ ಅತಿದೊಡ್ಡ ಸಂಸ್ಕರಣಾಗಾರ ಸಂಕೀರ್ಣವನ್ನು ನಿರ್ವಹಿಸುತ್ತೆ. ಇನ್ನು ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಆಯಿಲ್ ಇಂಡಿಯಾ ಲಿಮಿಟೆಡ್ ಇತರ ಪ್ರಮುಖ ಸಂಸ್ಥೆಗಳಾಗಿವೆ. 2026ರಲ್ಲಿ ತೈಲ ಮತ್ತು ಅನಿಲ ವಲಯ ಜಾಗತಿಕ ಇಂಧನ ಭದ್ರತೆ, ಕೈಗಾರಿಕಾ ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿರತೆಯ ನಿರ್ಣಾಯಕ ಆಧಾರ ಸ್ತಂಭವಾಗಿದೆ. ನವೀಕರಿಸಬಹುದಾದ ಇಂಧನದಲ್ಲಿ ಹೂಡಿಕೆಗಳು ಹೆಚ್ಚುತ್ತಾ ಇದ್ರೂ ಕೂಡ ಹೈಡ್ರೋಕಾರ್ಬನ್ಗಳು ಜಾಗತಿಕ ಪ್ರಾಥಮಿಕ ಇಂಧನ ಬೇಡಿಕೆಯ ಗಣನೀಯ ಪಾಲನ್ನ ಪೂರೈಸ್ತಾನೇ ಇವೆ. 2026ರಲ್ಲಿ ಪ್ರಮುಖ ತೈಲ ಮತ್ತು ಅನಿಲ ಕಂಪನಿಗಳು ಅವುಗಳ ಕಾರ್ಯಾಚರಣೆಯ ಪ್ರಮಾಣ, ಆರ್ಥಿಕ ಪ್ರಾಬಲ್ಯ ಮತ್ತು ನಿಯಂತ್ರಕ, ಭೌಗೋಳಿಕ, ರಾಜಕೀಯ ಹಾಗೂ ಇಂಧನ ಪರಿವರ್ತನೆಯ ಒತ್ತಡಗಳಲ್ಲಿ ಸಾಮರ್ಥ್ಯ ತೋರಿಸುವ ಮೂಲಕ ಗಮನ ಸೆಳೆದಿವೆ. ಕಿಂಗ್ಸ್ ಸಂಶೋಧನಾ ವಿಶ್ಲೇಷಣೆಯ ಪ್ರಕಾರ ಜಾಗತಿಕ ತೈಲ ಮತ್ತು ಅನಿಲ ಮಾರುಕಟ್ಟೆ 2031ರ ವೇಳೆಗೆ $8,917.40 ಶತಕೋಟಿ ಆದಾಯವನ್ನ ದಾಖಲಿಸಲಿದೆ. ಜಾಗತಿಕ ತೈಲ ಉದ್ಯಮ ಇಂಧನ ಮಾರುಕಟ್ಟೆಗಳನ್ನು ರೂಪಿಸುವ, ಭೌಗೋಳಿಕ ರಾಜಕೀಯ ತಂತ್ರಗಳ ಮೇಲೆ ಪ್ರಭಾವ ಬೀರುವ ಮತ್ತು ಶತಕೋಟಿ ಆದಾಯ ಗಳಿಸುವ ಕೆಲವೇ ಬೃಹತ್ ನಿಗಮಗಳನ್ನು ಹೊಂದಿದೆ. ಈ ಕಂಪನಿಗಳು ಅಪಾರ ಮೀಸಲುಗಳನ್ನು ನಿಯಂತ್ರಿಸುತ್ತೆ, ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುತ್ತೆ ಮತ್ತು ಜಾಗತಿಕ ಆರ್ಥಿಕ ಸ್ಥಿರತೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಮಾರುಕಟ್ಟೆ ಬಂಡವಾಳೀಕರಣ ಮತ್ತು ಉದ್ಯಮದ ಪ್ರಭಾವದ ಆಧಾರದ ಮೇಲೆ ಅಗ್ರಸ್ಥಾನದಲ್ಲಿರುವ ಮತ್ತು ಜಾಗತಿಕ ಆರ್ಥಿಕತೆಯನ್ನ ಬಲಪಡಿಸುವ ದೊಡ್ಡ ತೈಲ ಕಂಪನಿಗಳು ಅಂತಂದ್ರೆ ಸೌದಿ ಅರೇಬಿಯಾದ ಸೌದಿ ಅರಾಮ್ಕೋ ಸರ್ಕಾರಿ ಸ್ವಾಮ್ಯದ ಈ ದೈತ್ಯ ಕಂಪನಿ ದಿನಕ್ಕೆ 10 ಮಿಲಿಯನ್ ಬ್ಯಾರೆಲ್ಗಳಿಗಿಂತ ಹೆಚ್ಚು ಉತ್ಪಾದನೆ ಮಾಡುತ್ತೆ. ಉತ್ಪಾದನೆಯ ಹೊರತಾಗಿ ಇದು ಮಧ್ಯಪ್ರಾಚ್ಯದಲ್ಲಿ ತೈಲ ಬೆಲೆಗಳನ್ನು ಕೂಡ ನಿಗದಿಪಡಿಸುತ್ತೆ, ಜಾಗತಿಕ ಇಂಧನ ವೆಚ್ಚಗಳ ಮೇಲೆ ಪರಿಣಾಮ ಬೀರುತ್ತೆ. ಅಮೆರಿಕದ ಎಕ್ಸಾನ್ ಮೊಬಿಲ್ ಶತಮಾನದಿಂದಲೂ ಜಾಗತಿಕ ತೈಲ ಮಾರುಕಟ್ಟೆಯ ಮೂಲಾಧಾರವಾಗಿದೆ. ಈ ಅಮೆರಿಕನ್ ಬಹುರಾಷ್ಟ್ರೀಯ ಕಂಪನಿ ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಕೆಮಿಕಲ್ಗಳ ಮೇಲೆ 50ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ನವೀಕರಿಸಬಹುದಾದ ಇಂಧನದ ಸ್ಪರ್ಧೆಯ ಹೊರತಾಗಿಯೂ ಇದು ತನ್ನ ಪಳೆಯುಳಿಕೆ ಇಂಧನ ಕಾರ್ಯಾಚರಣೆಗಳನ್ನ ವಿಸ್ತರಿಸ್ತಾನೆ ಇದೆ. ಇತ್ತೀಚೆಗೆ ಪಯೋನೀರ್ ನ್ಯಾಚುರಲ್ ರಿಸೋರ್ಸಸ್ ಅನ್ನ $60 ಬಿಲಿಯನ್ ಮೊತ್ತಕ್ಕೆ ಸ್ವಾಧೀನಪಡಿಸಿಕೊಂಡಿದ್ದು ಇಂಧನ ಇತಿಹಾಸದಲ್ಲಿ ಇದು ಅತಿದೊಡ್ಡ ಒಪ್ಪಂದಗಳಲ್ಲಿ ಒಂದಾಗಿದೆ. ಅಮೆರಿಕದ ಚೆವ್ರಾನ್ ಕಾರ್ಪೊರೇಷನ್ ಇದು ಅಪ್ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಎರಡರಲ್ಲೂ ಪ್ರಮುಖವಾಗಿದೆ. ಪೆರ್ಮಿಯನ್ ಬೇಸಿನ್, ಕಜಕಿಸ್ತಾನ್ ಮತ್ತು ಮೆಕ್ಸಿಕೋ ಕೊಲ್ಲಿಯಲ್ಲಿನ ಗಮನಾರ್ಹ ನಿಕ್ಷೇಪಗಳ ಮೂಲಕ ಇದು ವಿಶ್ವದ ಅತಿದೊಡ್ಡ ಸಂಯೋಜಿತ ಇಂಧನ ಕಂಪನಿಗಳಲ್ಲಿ ಒಂದಾಗಿದೆ. ಚೀನಾದ ಪೆಟ್ರೋಚೀನಾ ಇದು ಚೀನಾದ ಅತಿದೊಡ್ಡ ತೈಲ ಮತ್ತು ಅನಿಲ ಉತ್ಪಾದಕವಾಗಿದ್ದು ದೇಶದ ಇಂಧನ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಏಷ್ಯಾ, ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದಲ್ಲಿ ಅಪಾರ ನಿಕ್ಷೇಪಗಳನ್ನು ಹೊಂದಿರುವ ಇದು ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಮತ್ತು ಸಂಸ್ಕರಣೆಯಲ್ಲಿ ಕೆಲಸ ಮಾಡುತ್ತೆ. ಕಂಪನಿ ಗ್ರೀನ್ ಎನರ್ಜಿಯಲ್ಲೂ ಹೂಡಿಕೆ ಮಾಡ್ತಾ ಇದ್ರು ಚೀನಾದ ಬೆಳೀತಿರುವ ಇಂಧನ ಬೇಡಿಕೆಯನ್ನ ಪೂರೈಸೋಕೆ ಪಳೆಯುಳಿಕೆ ಇಂಧನ ಉತ್ಪಾದನೆಯ ಮೇಲಿನ ತನ್ನ ಆದ್ಯತೆಯನ್ನ ಅದು ಮರೆತಿಲ್ಲ. ಯುಕೆನ ಶೆಲ್ PLC ಇದು 70ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸಿದೆ. ದೊಡ್ಡ ಪ್ರಮಾಣದ ತೈಲ ಉತ್ಪಾದನೆ ಮತ್ತು ಸಂಸ್ಕರಣೆಗೆ ಹೆಸರು ಮಾಡಿದೆ. ಫ್ರಾನ್ಸಿನ ಟೋಟಲ್ ಎನರ್ಜೀಸ್ ಇದು ಯುರೋಪಿನ ಇಂಧನ ರೂಪಾಂತರದಲ್ಲಿ ಮುಂಚೂಣಿಯಲ್ಲಿದೆ. ಇದು ಪ್ರಮುಖ ತೈಲ ಉತ್ಪಾದಕ ಸಂಸ್ಥೆಯಾಗಿ ಉಳಿದಿದ್ರೂ ಕೂಡ ಸೌರ, ಪವನ ಮತ್ತು ಜೈವಿಕ ಇಂಧನಗಳಲ್ಲೂ ಮುಂಚೂಣಿಯಲ್ಲಿದೆ. ಯುರೋಪ್, ಆಫ್ರಿಕಾ, ಮಧ್ಯಪ್ರಾಚ್ಯ ಮತ್ತು ಏಷ್ಯಾದಾದ್ಯಂತ ಇದು ಬಹು ಪ್ರದೇಶಗಳಿಗೆ ಇಂಧನ ಭದ್ರತೆಯನ್ನ ಹೆಚ್ಚಿಸುತ್ತೆ. ಅಮೆರಿಕದ ಕೊನೋಕೊಫಿಲಿಪ್ಸ್ ಇದು ಅಮೆರಿಕದ ಅತಿದೊಡ್ಡ ಸ್ವತಂತ್ರ ತೈಲ ಕಂಪನಿಗಳಲ್ಲಿ ಒಂದಾಗಿದೆ ಮತ್ತು ಉತ್ತರ ಅಮೆರಿಕದ ಅತಿದೊಡ್ಡ ಉತ್ಪಾದಕ ಸಂಸ್ಥೆಯಾಗಿದೆ. ಅಲಾಸ್ಕಾ, ಪೆರ್ಮಿಯನ್ ಬೇಸಿನ್ ಮತ್ತು ಉತ್ತರ ಸಮುದ್ರದಲ್ಲಿ ಇದರ ಕಾರ್ಯವ್ಯಾಪ್ತಿ ಇದೆ. ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಹೊರತೆಗೆಯುವಿಕೆಯಲ್ಲಿ ಪಾತ್ರ ವಹಿಸುತ್ತೆ. ಚೀನಾದ ಶೆನ್ಹುವಾ ಎನರ್ಜಿ ಕಂಪನಿ
ಪ್ರಾಥಮಿಕವಾಗಿ ಕಲ್ಲಿದ್ದಲು ಉತ್ಪಾದನೆ ಮೇಲೆ ಗಮನವಿಟ್ಟಿದ್ರೂ ಇದರ ತೈಲ ಮತ್ತು ಅನಿಲ ಹೂಡಿಕೆಗಳು ಚೀನಾದ ಇಂಧನ ವಲಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ವಿದೇಶಿ ಇಂಧನ ಮೂಲಗಳ ಮೇಲಿನ ಚೀನಾದ ಅವಲಂಬನೆಯನ್ನ ಕಡಿಮೆ ಮಾಡೋಕೆ ಇದು ತನ್ನ ತೈಲ ಕಾರ್ಯಾಚರಣೆಗಳನ್ನು ವಿಸ್ತರಿಸುತ್ತಿದೆ. ಯುಕೆನ ಬಿಪಿಪಿಎಲ್ಸಿ ಗಮನಾರ್ಹ ಅಪ್ಸ್ಟ್ರೀಮ್ ಮತ್ತು ಡೌನ್ಸ್ಟ್ರೀಮ್ ಕಾರ್ಯಾಚರಣೆಗಳ ಮೂಲಕ ಪ್ರಮುಖ ಜಾಗತಿಕ ಇಂಧನ ಕಂಪನಿಯಾಗಿ ಇದು ಉಳಿದಿದೆ. ಹೈಡ್ರೋಕಾರ್ಬನ್ಗಳು ಇದರ ಆದಾಯದ ಬೆನ್ನೆಲುಬಾಗಿ ಮುಂದುವರೆದಿದ್ರು ಜೈವಿಕ ಶಕ್ತಿ ಮತ್ತು ಹೈಡ್ರೋಜನ್ ಮೂಲಕವೂ ತನ್ನ ಪೋರ್ಟ್ಫೋಲಿಯೋವನ್ನ ವೈವಿಧ್ಯಗೊಳಿಸಿದೆ. ಇದರ ಆಫ್ ಶೋರ್ ಸ್ವತ್ತುಗಳು ಮತ್ತು ಸಂಸ್ಕರಣಾ ಸಾಮರ್ಥ್ಯಗಳು ಜಾಗತಿಕ ಇಂಧನ ಪೂರೈಕೆ ಸರಪಳಿಯಲ್ಲಿ ಮಹತ್ವ ಪಡೆದಿವೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದು ಭಾರತದ ಅತಿದೊಡ್ಡ ಖಾಸಗಿ ವಲಯದ ಇಂಧನ ಕಂಪನಿಯಾಗಿದೆ ಮತ್ತು 2026ರ ಅಗ್ರ ತೈಲ ಮತ್ತು ಅನಿಲ ಕಂಪನಿಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಇಂಧನ ಮತ್ತು ಪೆಟ್ರೋಕೆಮಿಕಲ್ಗಳನ್ನು ಪೂರೈಸುತ್ತೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಭಾರತದ ತೈಲ ಮತ್ತು ಅನಿಲ ವಲಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಇದರ ವ್ಯಾಪಕ ಸಂಸ್ಕರಣಾ ಸಾಮರ್ಥ್ಯ ಮತ್ತು ರಾಷ್ಟ್ರವ್ಯಾಪಿ ಇಂಧನ ವಿಸ್ತರಣಾ ಜಾಲ ಸಾರಿಗೆ, ವಾಯುಯಾನ ಮತ್ತು ಕೈಗಾರಿಕಾ ಇಂಧನ ಬೇಡಿಕೆಯನ್ನು ಪೂರೈಸುತ್ತೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಭಾರತದ ಅತಿದೊಡ್ಡ ಸರ್ಕಾರಿ ಸ್ವಾಮ್ಯದ ತೈಲ ಮತ್ತು ಅನಿಲ ಕಂಪನಿಯಾಗಿದೆ ಮತ್ತು ದೇಶದ ಇಂಧನ ವ್ಯವಸ್ಥೆಯ ಮೂಲಾಧಾರವಾಗಿದೆ. ವ್ಯಾಪಕವಾದ ಸಂಸ್ಕರಣಾ ಸಾಮರ್ಥ್ಯ, ಪೈಪ್ಲೈನ್ ಮೂಲಸೌಕರ್ಯ ಮತ್ತು ಚಿಲ್ಲರೆ ಇಂಧನ ಮಳಿಗೆಗಳೊಂದಿಗೆ ಐಒಸಿಎಲ್ ನಗರ ಮತ್ತು ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ನಿರಂತರ ಇಂಧನ ಪೂರೈಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಈ ಅಗ್ರ ತೈಲ ಕಂಪನಿಗಳು ಜಾಗತಿಕ ಮಟ್ಟದಲ್ಲಿ ಇಂಧನ ಬೆಲೆಗಳಿಂದ ಸರ್ಕಾರಿ ನೀತಿಗಳವರೆಗೆ ಎಲ್ಲವನ್ನೂ ಪ್ರಭಾವಿಸುತ್ತೆ. ಅನೇಕ ಕಂಪನಿಗಳು ನವೀಕರಿಸಬಹುದಾದ ಇಂಧನದಲ್ಲಿ ಹೂಡಿಕೆಯನ್ನ ಮಾಡ್ತಿದ್ರು ತೈಲ ಅವುಗಳ ಕಾರ್ಯಾಚರಣೆಗಳಲ್ಲಿ ಪ್ರಮುಖವಾಗಿ ಉಳಿದಿದೆ. ಜಾಗತಿಕ ಮತ್ತು ಭಾರತೀಯ ಮಾರುಕಟ್ಟೆಗಳಲ್ಲಿ ಅಪ್ಸ್ಟ್ರೀಮ್ ಉತ್ಪಾದನೆ, ಸಂಸ್ಕರಣೆ, ಪೆಟ್ರೋಕೆಮಿಕಲ್ಸ್ ಮತ್ತು ಇಂಧನ ಮೂಲಸೌಕರ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವ ಪ್ರಮುಖ ತೈಲ ಮತ್ತು ಅನಿಲ ಕಂಪನಿಗಳು ಇವಾಗಿವೆ. ಈ ಕಂಪನಿಗಳು ವಿಶ್ವದಾದ್ಯಂತ ಇಂಧನ ಪೂರೈಕೆ, ಬೆಲೆಯ ಸ್ಥಿರತೆ ಮತ್ತು ದೀರ್ಘಾವಧಿಯ ಇಂಧನ ಯೋಜನೆಗಳ ಮೇಲೆ ಪ್ರಭಾವ ಬೀರುತ್ತೆ. ಇನ್ನು ಅತಿದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿರುವ ದೇಶಗಳ ಬಗ್ಗೆ ನಾವು ಗಮನಿಸೋದು ಬಹಳ ಮುಖ್ಯ. ಪ್ರಸ್ತುತ ವೆನಿಜುವೆಲಾ 303 ಬಿಲಿಯನ್ ಬ್ಯಾರೆಲ್ಗಳೊಂದಿಗೆ ಮುಂಚೂಣಿಯಲ್ಲಿದೆ. ನಂತರದ ಸ್ಥಾನಗಳಲ್ಲಿ 267 ಬಿಲಿಯನ್ ಬ್ಯಾರೆಲ್ ಹೊಂದಿರುವ ಸೌದಿ ಅರೇಬಿಯಾ ಮತ್ತು 209 ಬಿಲಿಯನ್ ಬ್ಯಾರೆಲ್ ಹೊಂದಿರುವ ಇರಾನ್ ಬರುತ್ತೆ. ಒಪೆಕ್ ಒಟ್ಟು 60% ಹೆಚ್ಚನ್ನ ನಿಯಂತ್ರಿಸುತ್ತೆ. ವೆನಿಜುವೆಲಾ, ಸೌದಿ ಅರೇಬಿಯಾ, ಇರಾನ್ ನಂತರದ ಅತಿ ಹೆಚ್ಚು ತೈಲ ನಿಕ್ಷೇಪ ಹೊಂದಿರುವ 20 ದೇಶಗಳು ಅಂತಂದ್ರೆ ಕೆನಡಾ 163 ಬಿಲಿಯನ್ ಬ್ಯಾರೆಲ್ಗಳು, ಇರಾಕ್ 145 ಬಿಲಿಯನ್, ಯುಎಇ 113 ಬಿಲಿಯನ್, ಕುವೈತ್ 102 ಬಿಲಿಯನ್, ರಷ್ಯಾ 80 ಬಿಲಿಯನ್, ಲಿಬಿಯಾ 48 ಬಿಲಿಯನ್, ಯುಎಸ್ 45 ಬಿಲಿಯನ್, ನೈಜೀರಿಯಾ 37 ಬಿಲಿಯನ್, ಕಜಕಿಸ್ತಾನ 30 ಬಿಲಿಯನ್, ಚೀನಾ 28 ಬಿಲಿಯನ್, ಖತರ್ 25 ಬಿಲಿಯನ್, ಬ್ರೆಜಿಲ್ 16 ಬಿಲಿಯನ್, ಅಲ್ಜೀರಿಯಾ 12 ಬಿಲಿಯನ್, ಈಕ್ವೆಡಾರ್ 8 ಬಿಲಿಯನ್, ಅಜರ್ಬೈಜಾನ್ 7 ಬಿಲಿಯನ್, ನಾರ್ವೆ 7 ಬಿಲಿಯನ್, ಮೆಕ್ಸಿಕೋ 5 ಬಿಲಿಯನ್, ಸುಡಾನ್ 5 ಬಿಲಿಯನ್, ಭಾರತ 5 ಬಿಲಿಯನ್ ಮತ್ತು ಓಮನ್ 5 ಬಿಲಿಯನ್. ತೈಲ ಸರಬರಾಜು ವ್ಯವಸ್ಥೆ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕತೆ ಮೇಲೆ ನೇರ ಪ್ರಭಾವ ಬೀರುತ್ತೆ. ಮಧ್ಯಪ್ರಾಚ್ಯದಂತಹ ಪ್ರದೇಶಗಳಲ್ಲಿನ ಸಂಘರ್ಷಗಳು ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯವನ್ನ ಉಂಟು ಮಾಡಬಹುದು. ಇದರಿಂದ ಬೆಲೆ ಏರಿಕೆ, ಸಾರಿಗೆ ಮತ್ತು ಕೈಗಾರಿಕಾ ವಲಯಗಳ ಮೇಲೆ ಒತ್ತಡ ಹಾಗೂ ಆರ್ಥಿಕ ಅಸ್ಥಿರತೆ ಉಂಟಾಗಬಹುದು. ಈಗ ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ಯುದ್ಧ ತೈಲ ಪೂರೈಕೆಯ ಮಾರ್ಗಗಳನ್ನು ನಿರ್ಬಂಧಿಸಿರೋದು ಜಾಗತಿಕ ಇಂಧನ ಬಿಕ್ಕಟ್ಟಿಗೆ ಕಾರಣ ಆಗತ್ತೆ. ಜಾಗತಿಕ ಏರಿಳಿತಗಳ ನಡುವೆಯೂ ಭಾರತದಂತಹ ದೇಶಗಳು ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತು ನಿಯಂತ್ರಿಸುವ ಮೂಲಕ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸಮತೋಲನ ಕಾಯ್ದುಕೊಳ್ಳೋಕೆ ಪ್ರಯತ್ನಿಸುತ್ತೆ. ಭಾರತ ಹೆಚ್ಚಿನ ತೈಲ ಆಮದು ಅವಲಂಬನೆ ಕಡಿಮೆ ಮಾಡೋಕೆ ರಷ್ಯಾದಿಂದ ಖರೀದಿ ಹೆಚ್ಚಿಸೋದು ಸೇರಿದಂತೆ ಇತರ ಪೂರೈಕೆದಾರರನ್ನ ಹುಡುಕ್ತಿದೆ. ತೈಲ ಸರಬರಾಜು ವ್ಯತ್ಯಯ ಆದರೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗಿ ಸಾರಿಗೆ, ಕೃಷಿ ಮತ್ತು ಕೈಗಾರಿಕಾ ವಲಯಗಳು ಒತ್ತಡಕ್ಕೆ ಸಿಲುಕತ್ತೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭೌಗೋಳಿಕ ರಾಜಕೀಯದ ಪ್ರಭಾವ ಎಷ್ಟಿದೆ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ, ಅದರಲ್ಲೂ ಇರಾನ್ ಮೇಲಿನ ಯುದ್ಧದ ಪರಿಣಾಮವಾಗಿ ಹೋರ್ಮುಜ್ ಜಲಸಂಧಿ ಮೂಲಕ ನಡೆಯುವ ತೈಲ ಪೂರೈಕೆಗೆ ಅಡ್ಡಿಯಾಗಿದೆ. ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ತೈವಾನ್ ಮತ್ತು ಭಾರತ ಸೇರಿದಂತೆ ಹಲವಾರು ಪ್ರಮುಖ ಏಷ್ಯಾದ ಆರ್ಥಿಕತೆಗಳು ಮಧ್ಯಪ್ರಾಚ್ಯದ ತೈಲವನ್ನ ಹೆಚ್ಚಾಗಿ ಅವಲಂಬಿಸಿವೆ. ವಿಶ್ವದ ತೈಲದ ಸರಿಸುಮಾರು 1/5 ಭಾಗ ಹೋರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುತ್ತೆ. ಅದರಲ್ಲಿ ಹೆಚ್ಚಿನದ್ದು ಏಷ್ಯಾಗೆ ಹೋಗುತ್ತೆ. ಹೆಚ್ಚಿನ ದೇಶಗಳು ವಾರಗಳು ಅಥವಾ ತಿಂಗಳುಗಳವರೆಗೆ ಉಳಿಯಬಹುದಾದ ತುರ್ತು ನಿಕ್ಷೇಪಗಳನ್ನು ಹೊಂದಿದ್ದರೂ ದೀರ್ಘಕಾಲದ ಯುದ್ಧ ಅಥವಾ ಜಲಸಂಧಿಯ ದಿಗ್ಬಂಧನ ಗಂಭೀರ ಬೆದರಿಕೆಯನ್ನು
ತೊಂದರೆಯನ್ನ ಉಂಟು ಮಾಡುತ್ತೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಇಂಧನ ವಿಶ್ಲೇಷಣಾ ಸಂಸ್ಥೆಯಾದ ಕೆಪ್ಲರ್ ನೀಡಿದ ಮಾಹಿತಿ ಪ್ರಕಾರ ಭಾರತದ ಬಳಿ ಸದ್ಯ ಇರುವ 100 ಮಿಲಿಯನ್ ಬ್ಯಾರೆಲ್ ತೈಲ ಸುಮಾರು 40 ರಿಂದ 45 ದಿನಗಳಿಗೆ ಸಾಕಾಗುತ್ತೆ. ಭಾರತದ ಪಾಲಿಗೆ ಹೋರ್ಮುಜ್ ಜಲಸಂಧಿ ಬಹಳ ಪ್ರಮುಖವಾಗಿದೆ. ಭಾರತ ತನ್ನ ಒಟ್ಟು ಕಚ್ಚಾ ತೈಲ ಅಗತ್ಯದ 88% ಆಮದು ಮಾಡಿಕೊಳ್ಳುತ್ತೆ ಮತ್ತು ಅದರಲ್ಲಿ ಅರ್ಧದಷ್ಟು ಈ ಜಲಸಂಧಿಯ ಮೂಲಕವೇ ಬರುತ್ತೆ. ಖತರ್ನಿಂದ ಬರುವ LNG ಕೂಡ ಇದೇ ಮಾರ್ಗದ ಮೂಲಕ ಬರಬೇಕಾಗತ್ತೆ. ಬಿಕ್ಕಟ್ಟು ಉಲ್ಬಣಿಸಿದ್ರೆ ಭಾರತ ಪರ್ಯಾಯ ಕ್ರಮವಾಗಿ ಪಶ್ಚಿಮ ಆಫ್ರಿಕಾ, ಲ್ಯಾಟಿನ್ ಅಮೆರಿಕ ಮತ್ತು ಅಮೆರಿಕದಿಂದ ತೈಲ ಆಮದನ್ನ ಹೆಚ್ಚಿಸಬೇಕಾಗಬಹುದು. ಭಾರತಕ್ಕೆ ಬರಬೇಕಿರುವ ಟ್ಯಾಂಕರ್ಗಳು ಮತ್ತು ಅನಿಲ ವಾಹಕಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕೊಂಡಿವೆ ಮತ್ತು ಖತರ್ ತನ್ನ LNG ಉತ್ಪಾದನೆ ಸೌಲಭ್ಯವನ್ನ ಸ್ಥಗಿತಗೊಳಿಸಿದೆ. ಲಾಯ್ಡ್ಸ್ ಲಿಸ್ಟ್ ಇಂಟೆಲಿಜೆನ್ಸ್ ಪ್ರಕಾರ ಹೋರ್ಮುಜ್ ಜಲಸಂಧಿಯಲ್ಲಿ ಹಡಗು ಚಲನೆ ಸಂಪೂರ್ಣ ನಿಂತ ಬಳಿಕ ಅಂತಾರಾಷ್ಟ್ರೀಯವಾಗಿ ವ್ಯಾಪಾರ ಮಾಡುವ ಸುಮಾರು 200 ಕಚ್ಚಾ ತೈಲ ಮತ್ತು ಉತ್ಪನ್ನ ಟ್ಯಾಂಕರ್ಗಳು ಪರ್ಷಿಯನ್ ಕೊಲ್ಲಿಯಲ್ಲೇ ಉಳಿದಿವೆ. ಸುಮಾರು 8 ಲಕ್ಷ ಟನ್ ಸರಕು ಸಾಗಿಸುವ ಸಾಮರ್ಥ್ಯ ಹೊಂದಿರುವ ಭಾರತೀಯ ಸರ್ಕಾರಿ ಸ್ವಾಮ್ಯದ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹಡಗುಗಳು ಸಿಲುಕೊಂಡಿವೆ. ಚೆನ್ನೈ ಮೂಲದ ಸನ್ಮಾರ್ ಗ್ರೂಪ್ನ ಭಾಗವಾಗಿರುವ ಸನ್ಮಾರ್ ಶಿಪ್ಪಿಂಗ್ನ 3 ಲಕ್ಷ ಟನ್ ಸರಕು ಸಾಮರ್ಥ್ಯದ ಹಡಗುಗಳು ಕೂಡ ಅಲ್ಲೇ ಉಳ್ಕೊಂಡಿವೆ. ಭಾರತೀಯ ರಾಷ್ಟ್ರೀಯ ಹಡಗು ಮಾಲೀಕರ ಸಂಘದ ಪ್ರಕಾರ ಕನಿಷ್ಠ 22 ಭಾರತೀಯ ತೈಲ ಟ್ಯಾಂಕರ್ಗಳು ಮತ್ತು ಅನಿಲ ವಾಹಕಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕಾಕೊಂಡಿವೆ. ಸುಮಾರು 400 ಭಾರತೀಯ ನಾವಿಕರು ಈ ಪ್ರದೇಶದಲ್ಲಿದ್ದಾರೆ. 35ಕ್ಕೂ ಹೆಚ್ಚು ಭಾರತೀಯ ಹಡಗುಗಳು ಈ ಪ್ರದೇಶದಲ್ಲಿವೆ. ಭಾರತದ ಎಲ್ಲ LPG ಅಗತ್ಯಗಳನ್ನ ಖತರ್ ಮತ್ತು ಸೌದಿ ಅರೇಬಿಯಾದಿಂದ ಆಮದು ಮಾಡಿಕೊಳ್ಳಲಾಗುವುದರಿಂದ ಈಗಿನ ಬಿಕ್ಕಟ್ಟು ಒತ್ತಡದ ಸ್ಥಿತಿಗೆ ಕಾರಣ ಆಗಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಮಧ್ಯೆ ತನ್ನ ಸೌಲಭ್ಯಗಳ ಮೇಲೆ ದಾಳಿ ನಡೆದ ನಂತರ ಖತರ್ LNG ಉತ್ಪಾದನೆಯನ್ನ ಸ್ಥಗಿತಗೊಳಿಸಿದೆ. ಇದರಿಂದಾಗಿ ಭಾರತಕ್ಕೆ ಪೂರೈಕೆಯಲ್ಲಿ ಅಡಚಣೆ ಉಂಟಾಗಿದೆ. ಭಾರತ ತನ್ನ ವಾರ್ಷಿಕ ನೈಸರ್ಗಿಕ ಅನಿಲ ಅಗತ್ಯಗಳಲ್ಲಿ 40% ಖತರ್ನೊಂದಿಗಿನ LNG ಒಪ್ಪಂದಗಳನ್ನೇ ಅವಲಂಬಿಸಿದೆ. ಈ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಉದ್ಭವಿಸಿರುವ ತೈಲ ಸರಬರಾಜು ಬಿಕ್ಕಟ್ಟನ್ನು ನಿರ್ವಹಿಸೋಕೆ ಭಾರತಕ್ಕೆ 9.5 ದಶಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಪೂರೈಕೆ ಮಾಡೋದಕ್ಕೆ ರಷ್ಯಾ ಸಿದ್ಧವಾಗಿದೆ. ಇನ್ನು ಕೆಲವೇ ವಾರಗಳಲ್ಲಿ ಭಾರತಕ್ಕೆ ಕಚ್ಚಾ ತೈಲದ ದಾಸ್ತಾನು ಆಗಮಿಸಲಿದೆ ಅಂತ ವಿಶ್ವಾಸಾರ್ಹ ಉದ್ಯಮ ಮೂಲವೊಂದು ತಿಳಿಸಿರುವುದಾಗಿ ರಾಯ್ಟರ್ಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಮತ್ತೊಂದು ಕಡೆ ರಷ್ಯಾದ ತೈಲ ಖರೀದಿ ಮಾಡೋಕೆ ಭಾರತಕ್ಕೆ ಅಮೆರಿಕ 30 ದಿನಗಳ ವಿನಾಯಿತಿ ನೀಡಿರುವ ವರದಿನೂ ಬಂದಿದೆ. ಏಪ್ರಿಲ್ 3ರವರೆಗೆ ತೈಲ ಖರೀದಿ ಮಾಡೋಕೆ ಅನುಮತಿ ಇದೆ ಅಂತ ಹೇಳಲಾಗಿದೆ. ಭಾರತೀಯ ಸಂಸ್ಕರಣಾಗಾರಗಳು ರಷ್ಯಾದ ತೈಲ ಖರೀದಿ ಮಾಡೋಕೆ ತಾತ್ಕಾಲಿಕ 30 ದಿನಗಳ ವಿನಾಯಿತಿಯನ್ನ ನೀಡಲಾಗ್ತಿದೆ. ಈಗಾಗಲೇ ಸಮುದ್ರದಲ್ಲಿ ಸಿಲುಕಿರುವ ತೈಲದ ವಹಿವಾಟಿಗೆ ಮಾತ್ರ ಇದು ಅನ್ವಯ ಆಗತ್ತೆ ಅಂತ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಹೇಳಿದ್ದಾರೆ. ಭಾರತ ಹೆಚ್ಚಿನ ಆಯ್ಕೆಗಳು ಮತ್ತು ದಾಸ್ತಾನು ಬಫರ್ಗಳನ್ನ ಹೊಂದಿದ್ದರೂ ನಿರಂತರ ಅಡಚಣೆ ಆಮದು ಬಿಲ್ಲನ್ನ ಗಣನೀಯವಾಗಿ ಹೆಚ್ಚಿಸುತ್ತೆ ಅನ್ನೋದು ನಿಜ. ಅದರಿಂದಾಗಿ ಆರ್ಥಿಕ ಒತ್ತಡ ಸೃಷ್ಟಿ ಆಗಲಿದೆ ಅನ್ನೋದು ಪರಿಣಿತರ ಆತಂಕ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.